ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತೀವಿ ಸರ್. ಕನ್ನಡ ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾರೇ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಧ್ವನಿಯರ್ತಕ್ಕಂಥವ್ರಿಗೆ ನಾವು ವಿರೋಧ ಮಾಡೋದು. ಆದರೆ ಕಾನೂನು ಯಾರು ಕೈ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಸರ್, ಈಗ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೀವಿ. ಇವತ್ತಿನ ಉನ್ನತ ಮಟ್ಟದ ಸಭೆ ಮಾಡ್ತೀರಾ ಅಂತ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಕನ್ನಡ ನಾಮಫಲಕ ವಿಚಾರವಾಗಿ ಕಡ್ಡಾಯ ಮಾಡೋದು ರೆಗ್ಯುಲರ್ ಆಗಿ ಮಾಡ್ತೀವಿ. ನಾಳೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸ್ನವರು, ಪೊಲೀಸ್ ಮಂತ್ರಿಗಳು ಅವರೆಲ್ಲ ಕರೆದಿದ್ದೀವಿ. ಈಗಾಗಲೇ ನಿಯಮ ಇದ್ರೂ ಕೂಡ ಪಾಲನೆ ಆಗ್ತಾ ಇಲ್ಲ ಅಂತ ಆರೋಪ ಸರ್. ನಿಯಮ ಇಲ್ಲ, ನಿಯಮ ಮಾಡಬೇಕು ಅಂತ ಇದು. ಯಾಕಂದರೆ ರಿಟರ್ನ್ ಆದೇಶ ಹೊರಟಿದೆ. ಬಟ್ ಕನ್ನಡ ದಲ್ಲಿ ಬೋರ್ಡ್ಗಳಾಗ್ತದೆ, ಅದು ಹಾಕ್ಲೇಬೇಕು. ಇದು ಕನ್ನಡ ನಾಡು, ಗೊತ್ತಾಯ್ತಾ? ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್. ಬೇರೆ ಭಾಷೆ ವಿರೋಧ ಇಲ್ಲ ನಮಗೆ. ಮೊದಲು ಕನ್ನಡ ಇದೆ. ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡ್ತೀವಿ ಸರ್. ಕನ್ನಡ ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾರೇ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಧ್ವನಿಯರ್ತಕ್ಕಂಥವ್ರಿಗೆ ನಾವು ವಿರೋಧ ಮಾಡೋದು. ಆದರೆ ಕಾನೂನು ಯಾರು ಕೈ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಾರೆ. ಸರ್, ಈಗ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೀವಿ. ಇವತ್ತಿನ ಉನ್ನತ ಮಟ್ಟದ ಸಭೆ ಮಾಡ್ತೀರಾ ಅಂತ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಕನ್ನಡ ನಾಮಫಲಕ ವಿಚಾರವಾಗಿ ಕಡ್ಡಾಯ ಮಾಡೋದು ರೆಗ್ಯುಲರ್ ಆಗಿ ಮಾಡ್ತೀವಿ. ನಾಳೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸ್ನವರು, ಪೊಲೀಸ್ ಮಂತ್ರಿಗಳು ಅವರೆಲ್ಲ ಕರೆದಿದ್ದೀವಿ. ಈಗಾಗಲೇ ನಿಯಮ ಇದ್ರೂ ಕೂಡ ಪಾಲನೆ ಆಗ್ತಾ ಇಲ್ಲ ಅಂತ ಆರೋಪ ಸರ್. ನಿಯಮ ಇಲ್ಲ, ನಿಯಮ ಮಾಡಬೇಕು ಅಂತ ಇದು. ಯಾಕಂದರೆ ರಿಟರ್ನ್ ಆದೇಶ ಹೊರಟಿದೆ. ಬಟ್ ಕನ್ನಡ ದಲ್ಲಿ ಬೋರ್ಡ್ಗಳಾಗ್ತದೆ, ಅದು ಹಾಕ್ಲೇಬೇಕು. ಇದು ಕನ್ನಡ ನಾಡು, ಗೊತ್ತಾಯ್ತಾ? ಕನ್ನಡ ನಾಡಿನಲ್ಲಿ ಕನ್ನಡದಲ್ಲಿ ಇರಬೇಕು ಬೋರ್ಡ್. ಬೇರೆ ಭಾಷೆ ವಿರೋಧ ಇಲ್ಲ ನಮಗೆ. ಮೊದಲು ಕನ್ನಡ ಇದೆ.